ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ದೇಶದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಇನ್ನೂ ಉಳ್ಕೊಂಡಿದೆ. ಅಲ್ಲಿ ಎಲ್ಲ ಗ್ರಾಮಗಳಲ್ಲಿ ಒಂದೊಂದು ಹಳೆ ದೇವಸ್ಥಾನ ಇದ್ದೇ ಇರುತ್ತೆ. ಆದರೆ ಆ ಹಳೆ ಕಾಲದ ಒಂದು ದೇವಸ್ಥಾನಗಳನ್ನು ಉಳಿಸ್ಕೊಂಡು ಮತ್ತು ಬೆಳೆಸ್ಕೊಂಡು ಹೋಗೋದು ಸಹಿತ ಬಹಳ ವಿಶೇಷತೆ. ಅಂಥ ವಿಶೇಷತೆಯಲ್ಲಿ ನಾನೀಗ ಬಂದಿರೋದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ ಎಂಬ ಒಂದು ಗ್ರಾಮದಲ್ಲಿರುವಂಥ ಸುಮಾರು 800-900 ವರ್ಷಗಳ ಇತಿಹಾಸ ಹೊಂದಿರುವಂಥ ಶ್ರೀ ಮಹಾದೇವ ಮಂದಿರಕ್ಕೆ ಬಂದಿದ್ದೇನೆ. ಈ ಮಹಾದೇವ ಮಂದಿರದ ಶಿಲ್ಪಕಲೆ ಇರ್ಬೋದು ಮತ್ತು ಇತಿಹಾಸ ಏನಿದೆ ಒಂದು ಸ್ವಲ್ಪ ನೋಡೋಣ. ನಾನೀಗ ಇವತ್ತು ಮಹಾದೇವ ಮಂದಿರದ ತೋರಿಸ್ತಾ ಇರುವಂಥ ಉದ್ದೇಶ ಏನಂದರೆ, ಈ ಥರದ ಸಾಕಷ್ಟು ಇತಿಹಾಸದಲ್ಲಿ ಸಾಕಷ್ಟು ಕಲೆ ಸಂಸ್ಕೃತಿ ಇರ್ಬೋದು, ಧರ್ಮ ಸಂಸ್ಕಾರ ಇರ್ಬೋದು, ಇವನ್ನೆಲ್ಲ ಉಳಿಸ್ಕೊಂಡಂಥ ಸಾಕಷ್ಟು ಮಹಿಳೆಯರು ಅವರ ತ್ಯಾಗ ಮತ್ತು ಪರಿಶ್ರಮದ ಫಲವನ್ನು ಎಷ್ಟೋ ಕಾಲಗಳ ಕಾಲ ಈ ಮಣ್ಣಲ್ಲಿ ಹುದುಗಿ ಬಿಟ್ಟರು. ಅದನ್ನು ಎತ್ತುವಂಥ ಕೆಲಸವನ್ನೇ ಈ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಮಾಡ್ತಾಯಿದ್ದೀನಿ. ಅದರ ಪ್ರಯುಕ್ತವಾಗಿ ಈಗ ಕಡಕ್ಲಾಟದಲ್ಲಿ ಮರೆಯಾಗಿ ಹೋಗಿರುವಂಥ, ಅಂದರೆ ಈ ಊರಿಗೆ ಮಾತ್ರ ಗೊತ್ತು, ಹೊರಗಿನವ್ರಿಗೆ ಗೊತ್ತೇ ಇರದಿರುವಂಥ ಈ ದೇವಸ್ಥಾನನ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ಬೇಕಂತ ವಿಚಾರ ಮಾಡಿದ್ದೀನಿ. ಅದನ್ನು ಇವತ್ತು ತೋರಿಸ್ತೀನಿ. ಹಾಗೆ ಆ ಸ್ಥಳೀಯರು ಯಾರಾದರೂ ಸಿಕ್ಕರೆ ನಮಗೆ ಅವ್ರ ಕಡೆಯಿಂದ ಆ ದೇವಸ್ಥಾನದ ಒಂದು ಮಾಹಿತಿಯನ್ನು ಅವರಿಗೆ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ ಗ್ರಾಮದಲ್ಲಿ, ಈ ಕಡಕ್ಲಾಟ ಗ್ರಾಮದ ಸುಮಾರು ಚಿಕ್ಕೋಡಿ ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮ ದಿಕ್ಕಿಗೆ, ಅಂದರೆ ಇತ್ತ ಕಡೆ ನಿಪ್ಪಣಿ ಬರುತ್ತೆ 13 ಕಿಲೋಮೀಟ್ರು, ಈ ಕಡೆ ಚಿಕ್ಕೋಡಿ 12 ಕಿಲೋಮೀಟ್ರ್ ಮಧ್ಯದಲ್ಲಿರುವಂಥ ಈ ಕಡಕ್ಲಾಟ ಗ್ರಾಮಕ್ಕೆ ಊರ ಮಧ್ಯದಲ್ಲೇ ಬರಬೇಕು. ಬಸ್ ನಿಲ್ದಾಣದಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿರುವಂಥ ದಕ್ಷಿಣ ದಿಕ್ಕಿಗೆ ಬಂದ ತಕ್ಷಣ ಇಲ್ಲಿ ಈ ರಸ್ತೆ ಮೂಲಕ ಬಂದು ಇಲ್ಲಿ ನಾವು ಮಹಾದೇವ ಮಂದಿರಕ್ಕೆ ಹೋಗಬೇಕು. ಈ ಮಹಾದೇವ ಮಂದಿರ ಸುಮಾರು 800 ವರ್ಷಗಳ ಇತಿಹಾಸ, 800-900 ವರ್ಷಗಳ ಇತಿಹಾಸ ಹೊಂದಿರುವಂಥ ಮಂದಿರ. ಈ ವಿಡಿಯೋನ ಮಂದಿರದ ಬಗ್ಗೆ ತೋರಿಸ್ತೀನಿ. ಇದು ತುಂಬ ಹಳೆ ಕಾಲದ ಗುಡಿಯಾಗಿದ್ದರೂ ಸಹಿತ ಇತ್ತೀಚೆಗೆ ಇದಕ್ಕೆ ಸಿಮೆಂಟದಿಂದ ಒಂದಷ್ಟು ರಕ್ಷಣೆ ಮಾಡಿದ್ದಾರೆ. ಅದು ಎಷ್ಟಾಗುತ್ತೆ ನೋಡೋಣ. ದೇವಸ್ಥಾನ ಆರಂಭದಲ್ಲಿ ಗಜಗೌರಿಯ ಒಂದು ಮೂರ್ತಿ ಇದೆ, ತುಂಬ ಚೆನ್ನಾಗಿದೆ. ಮುಖದ ಮಾತ್ರ ಸೇಫ್ ಹೋಗಿದೆ, ಅದು ಬಿಟ್ಟರೆ ಉಳಿದೋದು ಗೌರಿ ದೇವಿಯ ಪೂರ್ತಿ ಚಿತ್ರವಿದೆ, ಆರಂಭದಲ್ಲಿದೆ. ಇದು ಒಂದು ಅರಳೆ ಮರ ಮತ್ತು ಬೇವಿನ ಮರದ ಸಮ್ಮಿಶ್ರಣದ ಈ ಜಾಗದಲ್ಲಿ ಕೆಳಗಡೆ ಇದೆ. ಹಾಗೆ ಇಲ್ಲೊಂದು ಕಮಲದ ಆಕೃತಿಯ ಒಂದು ಚಿತ್ರಣದ ಒಂದು ಹಳೆ ಕಲ್ಲಿನ ಮೂರ್ತಿ ಇದೆ. ಹಾಗೆ ಭಗ್ನವಾಗಿರುವಂಥ ಸಾಕಷ್ಟು ಮೂರ್ತಿಗಳು ಇಲ್ಲಿ ಇದ್ದಾವೆ. ಬಹುಶಃ ಕಾಲಕ್ರಮೇಣ ಹೋಗಿದ್ದಾವು ಅಥವಾ ದಾಳಿಗಳಾದಾಗ ಹೋಗಿದ್ದಾವೆ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಯಾರಿಗೂ ಇಲ್ಲ ಸ್ಪಷ್ಟತೆಯಾಗಿ. ಆದರೆ ಮೂರ್ತಿಗಳು ಭಗ್ನವಾಗಿರೋದು ನಿಜ. ಇದು ಗಣೇಶ. ಸಾಕಷ್ಟು ಮೂರ್ತಿಗಳು ಭಗ್ನವಾಗಿದ್ದರೂ ಸಹಿತ ಇಲ್ಲಿ ಒಂದು ಅರಳೆ ಮರಕ್ಕೆ ಮತ್ತು ಆ ಬೇವಿನ ಮರಕ್ಕೆ ಕೆಳಗಡೆ ಅವನ್ನ ಇಟ್ಟಿದ್ದಾರೆ. ಯಾವುದೇ ರಕ್ಷಣೆ ಇಲ್ಲ. ಯಾಕೆಂದರೆ ಇಷ್ಟೊಂದು ಹಳೆ ಮೂರ್ತಿಗಳು ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 800-900 ವರ್ಷ ಹಿಂದಿನ ಮೂರ್ತಿಗಳೇ ಇದಾವೆ. ತುಂಬ ಹಳೆಯ ಆಕೃತಿ ನೋಡಿ, ಎಷ್ಟು ಚೆನ್ನಾಗಿದೆ, ಸೂಕ್ಷ್ಮ ಕೆತ್ತನೆ. ಬಟ್ ಇದು ನೀವು ಬಯಲ್ದಾಗ ಇಟ್ಟಿದ್ದಾರೆ ಯಾಕನ್ನೋ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಈಗ ದೇವಸ್ಥಾನದಾಗೆ ಹೋಗೋಣ ಒಳಗೆ. ತುಂಬ ಸುಂದರವಾದ ಮಂದಿರ. ಇದಕ್ಕೆ ಸುಣ್ಣವನ್ನು ಹಚ್ಚಿದ್ದಾರೆ ಹಳೆ ಕಾಲದ ಮಂದಿರಕ್ಕೆ. ಎಡಗಡೆ ಬಲಗಡೆ ಗಣಪತಿ ಇರೋದು ವಿಶೇಷದು. ಮೂರ್ತಿ ಭವ್ಯವಾದ 2 ಮೂರ್ತಿಗಳಿದ್ದಾವೆ. ಗಣಪತಿ ಇದು ಶಿಲ್ಪಕಲೆ ತುಂಬ ಚೆನ್ನಾಗಿದ್ದರೂ ಸಹಿತ ಬಹುಶಃ ದಾಳಿಕೋರದಿಂದ ದಾಳಿಗೋಗಿ ಅಲ್ಲಲ್ಲಿ ಭಗ್ನವಾಗಿದ್ದಾವೆ ಈ ಮಂದಿರ. ಇಲ್ಲಿ ಒಂದು ಗಣಪತಿ ಮೂರ್ತಿ ಇದೆ, ಅದು ಬಲಗಡೆ ಇದ್ದರೆ ಇದು ಎಡಗಡೆ ಇದೆ. 2 ಮೂರ್ತಿಗಳಿದ್ದಾವೆ. ಈಗ ಇತ್ತೀಚೆಗೆ ನಾನು ಒಂದು 2-3 ತಿಂಗಳ ಹಿಂದಗಡೆ ಬಂದಾಗ ಇದನ್ನು ಕಟ್ಟಡದ ಮಾಡ್ತಾಯಿದ್ರು. ಆಗ ಮಾಡಬೇಕಂತಿತ್ತು, ಬಟ್ ಕಟ್ಟಡ ಪೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೆ. ಇವತ್ತು ಅದಕ್ಕೆ ಕಾಲಾವಧಿ ಬಂದಿದೆ. ಈಗ ನವರಾತ್ರಿಯ ಸಮಯದಲ್ಲಿ ಇಲ್ಲಿ ಬಂದಿದ್ದೀನಿ. ಘಟಸ್ಥಾಪನೆಯೂ ಮಾಡಿದ್ದಾರೆ ಒಳಗಡೆ. ಮೊದಲೇ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಶಿಲ್ಪಕಲೆಗಳು ನೋಡೋಣ. ಹಾಗೆ ಆರಂಭದಲ್ಲಿ ನಮಗೆ ಶಿವನ ಮಂದಿರದಲ್ಲಿ ನಮ್ಮ ಬಸವಣ್ಣವರಂತೂ ಇದ್ದೇ ಇರ್ತಾರೆ. ಬಸವಣ್ಣನ ಮೂರ್ತಿ ತುಂಬ ಸುಂದರವಾಗಿದೆ. ಇದೆ ಎಲ್ಲೇ ಶಿವನ ಮಂದಿರ ಇದ್ದರೂ ಸಹಿತ ಅಲ್ಲಿ ಬಸವಣ್ಣ ಇದ್ದೇ ಇರುವುದು
ಸರ್ವೇ ಸಾಮಾನ್ಯ. ಇಲ್ಲಿಯೂ ಸಹಿತ ಬಸವಣ್ಣನ ಮೂರ್ತಿ ತುಂಬ ಆಕರ್ಷಣವಾಗಿದೆ. ನಂದೀಶ್ವರನು ಶಿವನ ಮುಂದೆ ಇದ್ದೇ ಇರಬೇಕು. ನಂದೀಶ್ವರನಿಲ್ಲದ ಮಂದಿರನೇ ಇರೋದಿಲ್ಲ. ಹಾಗೆ ಇದು ಸಹಿತ ನಂದೀಶ್ವರನು ಇರುವುದು. ಈಗ ನೇರವಾಗಿ ಮಹಾದೇವನ ದರ್ಶನ ಮಾಡೋಣ. ಶ್ರೀ ಮಹಾದೇವ ಕಡಕಲಾಟದ ಮಂದಿರದಲ್ಲಿರುವಂಥ ಶ್ರೀ ಮಹಾದೇವ. ಇದು ಬಹಳ ವರ್ಷಗಳ ಹಿಂದಿನಂಥ ದೇವಸ್ಥಾನ. ದೇವರು ಘಟಸ್ಥಾಪನೆ ಮಾಡಿದ್ದಾರೆ. 4 ಥರದ ಕಾಳುಗಳಲ್ಲಿ ಘಟ್ಟವನ್ನಿಟ್ಟು ಪೂಜೆ ಮಾಡಿದ್ದಾರೆ. ಮಹಾ ನವರಾತ್ರಿಯ ಪ್ರಯುಕ್ತವಾಗಿದೆ. ವಿಷಕಂಠನ ವೇಷದ ಈಗ ದೇವಸ್ಥಾನ ಆವರಣದಲ್ಲಿರುವ ಶಿಲ್ಪಕಲೆಗಳನ್ನು ಮತ್ತು ಕೆತ್ತನೆ ಬಗ್ಗೆ ನೋಡೋಣ. ಇದು ಗರ್ಭಗುಡಿಯ ದ್ವಾರದಲ್ಲಿರುವಂಥ ಕೆತ್ತನೆಗಳು. ಎಲ್ಲ ಗುಡಿಗಳಲ್ಲಿ ಗಣೇಶದಲ್ಲಿ ಗೌರಿ ದೇವಿ ಇರ್ತಾಳೆ. ಇದು ವಿಶೇಷವಾಗಿ ಗಣಪತಿ ಇದಿರ್ಬೋದು. ಗಣಪತಿ ಇಲ್ಲಿದೆ, ಗಣಪತಿ ಇದೆ. ಅದರ ತಲೆಗೆ ಗೌರಿ ದೇವಿ ಇದ್ದಾರೆ. ಹಾಗೆ ಕಂಬಳ ಕೆತ್ತನೆ ಕೂಡ ತುಂಬ ಸುಂದರವಾಗಿದೆ. ಈ ದೇವಸ್ಥಾನಕ್ಕೆ ಯಾವುದೂ ಸಿಮೆಂಟ್ ಅಂತ ಈ ಥರದ್ದು ಬಳಸಿಲ್ಲ. ಆದರೆ ಈ ಲಾಕಿಂಗ್ ಸಿಸ್ಟಮ್ ಅಂತ ಏನು ರಾಮ ಮಂದಿರದಲ್ಲಿ ಮಾಡಿದ್ದಾರೆ ಅಯೋಧ್ಯದಲ್ಲಿ, ಅದೇ ಥರದ ಶೈಲಿಯಲ್ಲೇ ಇದನ್ನು ಮಂದಿರದಲ್ಲಿ ಕಟ್ಟಿದ್ದಾರೆ. ಅವರ ಗೋಕಾಕ್ ತಾಲೂಕದ ಏನು ಮಂದಿರ ತೋರಿಸಿದ್ದೆ ಅದು ಸಹಿತ ಇದೇ ಕಾಲಘಟ್ಟದ ಅನಿಸುತ್ತೆ. ಎರಡೂ ಇವು ಮಂದಿರಗಳು ಒಂದೇ ಕಾಲಘಟ್ಟದ ಅನಿಸುತ್ತೆ. ಯಾಕೆ ಕೆತ್ತನೆ ಮತ್ತು ಪೂರ್ತಿ ರಾಜರ ಕಾಲ ಒಂದೇ ಇರದೇ ಅನಿಸುತ್ತೆ. ಬಹುಶಃ ಆಯುಷ್ ಉಳಿದ್ರು ಅದೇ ಶೈಲಿನೇ ಇದೆ. ಹೀಗಾಗಿ ಬಹುಶಃ ದೇವಗಿರಿ ಯಾದವರ ಕಾಲದ್ದು ಈ ದೇವಸ್ಥಾನ ಇರ್ಬೋದು ಅಂತ ನನ್ನ ಕಲ್ಪನೆ, ಒಂದು ಅಂದಾಜು. ಬಟ್ ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ನೋಡೋಣ. ನನ್ನ ಅಂದಾಜು ಪ್ರಕಾರ ಇದನ್ನು ಹೇಳ್ತಾ ಇದ್ದೀನಿ. ತುಂಬ ಅತ್ಯುತ್ತಮವಾದಂಥ ಕಲ್ಪನೆ ಇದೆ. ಆದರೆ ನಮ್ಮ ಹಿಂದೂ ರಾಜರು ಸಾಕಷ್ಟು ಇಂಥ ಒಳ್ಳೆ ಕೆತ್ತನೆಗಳು ಮತ್ತು ಇದನ್ನು ಮಾಡಿದರೆ ಅನ್ಯದರಿಗೂ ಕ್ಷಲವೇಕ್ಷಣೆಗಳು ಬಂದು ದೇವಸ್ಥಾನ ಹಾಳು ಮಾಡಿ ಹೋಗುತ್ತದ್ದು ಪರಂಪರೆ. ಅವ್ರವ್ರ ಗುಣಗಳು ಯಾವ ರೀತಿ ಇರುತ್ತೆ ಯಾವುದರ ತಕ್ಕಂತೆ ಕಲೆಗಳು ಬರ್ತವೆ. ದ್ವಾರದಲ್ಲಿ ಚಿಕ್ಕ ಗಜಗಳಿದ್ದಾವೆ. ಅಂದರೆ ಬಹುಶಃ ಸೊಂಡಿ ತಲೆ ಕಟ್ಟಾಗಿದ್ದಾವೆ. ಇವು ಆನೆಗಳು. ಬಲಗಡೆ ಆನೆ ಪೂರ್ತಿ ಇಲ್ಲ, ಈ ಮಾತ್ರ ಆನೆ ಎಡಗಡೆ ಚೆನ್ನಾಗಿದೆ ಪೂರ್ತಿಯಾಗಿ. ಈ ದೇವಸ್ಥಾನದ ಬಲಗಡೆ ಗೋಡೆ ಮೇಲೆ ಒಂದಷ್ಟು ಚಿಕ್ಕ ಚಿಕ್ಕ ಮೂರ್ತಿಗಳ ಕೆತ್ತನಿದೆ. ಒಂದಷ್ಟು ನಶಿಸಿ ಹೋಗಿದ್ದಾವೆ ಮತ್ತು ದಾಳಿಗೊಳಗಾಗೋದು ಗೊತ್ತಿಲ್ಲ. ಬಟ್ ಉಳಿದಿದ್ದಾವೆ. ಇಷ್ಟು ಮಾತ್ರ ಉಳಿದಿದೆ. ಮೊದಲು ಗಣೇಶನ ಮೂರ್ತಿ ಸ್ಪಷ್ಟವಾಗಿ ಕಾಣುತ್ತೆ. ಇದು ಗೌರಿ ದೇವಿ ಇದು ಶಿವನ ಮೂರ್ತಿ ಇದೆ. ಎರಡನೇದು ತ್ರಿಶೂಲ ಮತ್ತು ಇದರ ಅಂದಾಜು ಮೇಲೆ ಇದು ಗೌರಿ ದೇವಿ ಅನಿಸುತ್ತೆ. ಹಾಗೆ ಇದು ಬ್ರಹ್ಮದೇವನ ಮೂರ್ತಿ ಅನಿಸುತ್ತೆ. ಇದು 3 ಮುಖ ಕಾಣಿಸ್ತಾ ಇದೆ. ಇದು ಸರಸ್ವತಿ ದೇವಿ ವೀಣೆ ಹಿಡಿದಿರೋ ಕಾರಣಕ್ಕೆ ಗೊತ್ತಾಗುತ್ತೆ. ಇದು ವರಾವತಾರ ವಿಷ್ಣು ನಿರ್ಧಾರ ಅನಿಸುತ್ತೆ ಇದು. ಹಾಗೆ ಇದು ಲಕ್ಷ್ಮೀ ದೇವಿ ಅನಿಸುತ್ತೆ. ಇದು ವಿಷ್ಣು ದೇವನ ಮೂರ್ತಿ ಅಂತ ಅನಿಸುತ್ತೆ ನನಗೆ ಪೂರ್ತಿಯಾಗಿದೆ. ಹಾಗೆ ಅನಿಸುತ್ತದೆ. ಕೊನೆಗೆ ಲಕ್ಷ್ಮೀ ದೇವಿ ಅನಿಸುತ್ತೆ. ಇದು ಈ ರೀತಿ ಸಣ್ಣ ಸಣ್ಣ ಮೂರ್ತಿಗಳಿದ್ದಾವೆ. ತುಂಬ ಚಿಕ್ಕದಾಗಿದೆ ಗಾತ್ರದಲ್ಲಿ. ಬಹಳ ಮಾಡಿ ನಿಮಗೆ ನನ್ನ ಇಷ್ಟು ಮೂರ್ತಿಗಳಿದ್ದಾವೆ. ಅಷ್ಟು ಅಂದರೆ ಸುಮಾರು 6-7 ಇಂಚಿನಲ್ಲೇ ಇಷ್ಟೊಂದು ಚೆನ್ನಾಗಿ ಕೆತ್ತನೆ ಮಾಡಿರೋದು ಸಹಿತ ವಿಶೇಷತೆ ಇಲ್ಲಿದೆ. 6-7 ಇಂಚ್ ಮಾತ್ರ ಎತ್ತರದಾಗಿವೆ ಮೂರ್ತಿಗಳು. ಚೆನ್ನಾಗಿದೆ. ಹಾಗೆ ದೇವಸ್ಥಾನದ ಹೊರಗಡೆನೂ ಒಂದು ಫಸ್ಟ್ ಭಾಗಗಳನ್ನು ನೋಡ್ಕೊಂಬರೋಣ.
ಆಮೇಲೆ ಇಲ್ಲಿ ಯಾರು ಸ್ಥಳೀಯರು ಸಿಗ್ತಾರೆ ಅವರ ಜೊತೆಗೆ ಮಾತಾಡೋಣ. ಇದು ಉತ್ಸವ ಮೂರ್ತಿ, ಮಹಾದೇವನ ಮೂರ್ತಿ. ಆಗ ನಮ್ಮ ಇಲ್ಲಿ ವೀರಾಂಜನೇಯ ಸ್ವಾಮಿನೂ ಇದ್ದಾರೆ. ಗುಡಿ ಆವರಣದಲ್ಲಿ ಹೊರಗೆ ಬಂದಿದ್ದೀವಿ. ದೇವಸ್ಥಾನ ಸುತ್ತಮುತ್ತಲಿರುವಂಥ ಸ್ಥಳವನ್ನು ತೋರಿಸ್ತಾ ಇದ್ದೀನಿ. ಈಗ ಗುಡಿ ರಕ್ಷಣೆಗಾಗಿ ಒಂದು ಕಾಂಪೌಂಡ್ ಕಟ್ತಾ ಇದ್ದಾರೆ ಇವರು. ಇದು ದೇವಸ್ಥಾನದ ಪೂರ್ತಿ ಹಿಂಭಾಗದಿಂದ ಈ ಥರ ಗುಡಿ ಕಾಣಿಸುತ್ತೆ. ನನ್ನ ಮೊಬೈಲ್ ಕವರ್ ಆಗ್ತಾಯಿಲ್ಲ. ಏಳೆಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಈ ರೀತಿ ಕಾಣ್ತಾ ಇದೆ. ದಯವಿಟ್ಟು ನಿಮಗೆ ಯಾರಾದರೂ ಅನುಕೂಲ ಆದರೆ ದಯವಿಟ್ಟು ಇಲ್ಲಿ ಒಂದು ಸರಿ ಕಡಕಲಾಟದ ಮಹಾದೇವ ಮಂದಿರ ಬನ್ನಿ. ಇದು ಊರ ಮಧ್ಯದಲ್ಲಿರೋದಂದರೆ ಇಲ್ಲಿ ಯಾರನ್ನೇ ಕೇಳಿದ್ರೂ ಸಹಿತ ಈ ಮಂದಿರ ದಾರಿ ತೋರಿಸ್ತಾರೆ. ಇಲ್ಲಿ ಕನ್ನಡಕ್ಕಿಂತ ಹೆಚ್ಚಾಗಿ ಮರಾಠಿ ಶಬ್ದವನ್ನು ಹೆಚ್ಚು ಬಳಸ್ತಾರೆ. ದಯವಿಟ್ಟು ಇಲ್ಲಿ ಯಾರು ಏನು ಬೇಜಾರು ಮಾಡ್ಕೋಬೇಡ್ರಿ. ದೇವಸ್ಥಾನದಿಂದ ಪೂರ್ತಿ ಹಿಂದೆ ಕಡಿತೀನಿ. ಪೂರ್ವಾಭಿಮುಖವಾಗಿದೆ ದೇವಸ್ಥಾನ. ಈಗ ನಾನು ಬಂದಿರೋದು ಪಶ್ಚಿಮ ದಿಕ್ಕಿನಲ್ಲಿ. ಬಹುಶಃ ಕೆದ್ರಾಪುರದು ಮತ್ತು ಇದು ದೇವಸ್ಥಾನ ಎಲ್ಲ ಒಂದೇ ಸಮಯದ್ದು ಅನಿಸುತ್ತವೆ. ಮಮದಾಪುರ, ಕೆದ್ರಾಪುರ ಮತ್ತು ಕಬ್ಬೂರು ಕಲ್ಮೇಶ್ವರ ದೇವಸ್ಥಾನ ಇವೆಲ್ಲ ಒಂದೇ ಕಾಲಘಟ್ಟದಲ್ಲಿ ಇರುವಂಥ ದೇವಸ್ಥಾನಗಳು ಬಹುಶಃ. ತುಂಬಾ ಪ್ರಾಚೀನ ಇದೆ ಸರ್. ಪ್ರಾಚೀನ ಅಂದ್ರೆ ಎಷ್ಟು ವರ್ಷದ ಒಂದು ಅಂದಾಜು? ಸುಮಾರು 12ನೇ ಶತಮಾನದಲ್ಲಿ ಕಟ್ಟಿರಬಹುದು ಅಂತೇಳಿ ಒಂದು ನಮ್ಮ ಕಯಾಸ ಇದೆ. ಇದು ಯಾವ ಶೈಲಿ? ಇದು ಗುಡಿ ಹೇಮಾಡಪಂಥಿ ಶೈಲಿಯಲ್ಲಿ ಕಟ್ಟಿದೆ. ಹೇಮಾಡಪಂಥಿ ಅಂದ್ರೆ ದೇವಗಿರಿ ಯಾದವರು ಕಾಲದ ಘಟ್ಟದಲ್ಲೇ ಬರುತ್ತೆ ಅಂದ್ರೆ ಆ ಸುಮಾರು ಬರ್ತದೆ. ದೇವಗಿರಿ ಯಾದವ್ರ ಘಟ್ಟದಲ್ಲಿ ಅಂದ್ರೆ ಆ ಸಮಯದಲ್ಲಿ. ಅಂದ್ರೆ ಇದು ನಿಮಗೆ ಇತಿಹಾಸದ ಪ್ರಕಾರ ಇದ್ರೊಳಗೆ ಈ ದೇವಸ್ಥಾನದ ಬಗ್ಗೆ ಇತಿಹಾಸದ ಏನಾದರೂ ಮಾಹಿತಿಗಳು ನಿಮಗೆ ಕುರುಗಳು ಏನಾದ್ರು ಇದ್ವು? ಇತಿಹಾಸ ಪ್ರಕಾರ ಅಂದ್ರೆ ಶಿವಾಜಿ ವಿದ್ಯಾಪೀಠ ಕೊಲ್ಲಾಪುರದವರು ಪ್ರಾಚೀನ ಈ ಥರ ಬಗ್ಗೆ ಅಭ್ಯಾಸ ಮಾಡಕ್ಕೆ ಬಂದಾಗ ಅವರು ಸ್ವಲ್ಪ ನಮಗೊಂದು ಕುಳು ಕೊಟ್ಟಾರ. ಈಗ ಇದು 12ನೇ ಶತಮಾನದಲ್ಲಿ ಕಟ್ಟಿರಬಹುದಾ ಅಂತ ಹೇಳಿ ಒಂದು ಹೇಳಿರೋ. ಏನಾಗಿದೆ, ಈಗ ಪ್ರಾಚೀನ ಮಂದಿರದ ಕಲ್ಲ ಮತ್ತು ಸುಣ್ಣದಾಗಿ ಕಟ್ಟಿನ ಮಂದಿರೋದು. ಲಾಕಿಂಗ್ ಸಿಸ್ಟಮ್ ಈಗ ಬಂದಿದಿಲ್ಲ. ಆ ಪ್ರಕಾರ ಪೂರ್ವ ಇತಿಹಾಸದ ಲಾಕಿಂಗ್ ಸಿಸ್ಟಮ್ ಇದು. ಇದಕ್ಕೆ ಗಚ್ಚತಿ ಅಥವಾ ಹಿಂಗೆ ಸಿಮೆಂಟ್ ಅತಿಲ್ಲ, ಸಿಮೆಂಟ್ ಇಲ್ಲ, ಒಟ್ಟೇನಿಲ್ಲ. ಇಲ್ಲ ಇದು ಸೋರಿಕೆ ಕಲ್ಲು ಲಾಕ್ ಮಾಡಿ ಇನ್ನು ನಿಮಿಷದ ಬಂದಿರೋದು. ಯಾರು ನೋಡಬಹುದು, ಇಲ್ಲಿ ಬಂದು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಎಲ್ಲರೂ ಬಂದು ನೋಡ್ಬೇಕು, ಹಿಂಗ ನಮ್ದು ಇಚ್ಛೆ. ಹೌದು. ಒಟ್ಟು ನೀವು ಯೂಟ್ಯೂಬ್ ಚಾನಲ್ ನಿಮ್ಮ ಚಾನೆಲ್ ವತಿಯಿಂದ ನಾವು ಎಲ್ಲರಿಗೆ ಆಹ್ವಾನ ಮಾಡ್ತಿದ್ವಿ ಕಿ ಬರಬೇಕು. ದಯವಿಟ್ಟು ನೀವು ಚಾನೆಲ್ದವ್ರು ಇದನ್ನು ಪ್ರಸಾರ ಮಾಡಿ ಮತ್ತು ಆದಷ್ಟು ಎಲ್ಲ ಭಕ್ತರು ಬಂದು ಇದರ ಒಂದು ಲಾಭ ತಗೋಬೇಕಂತೇಳಿ ನಮ್ಮದೊಂದು ಇಚ್ಛೆ. ಓಕೆ ಸರ್, ಸಾಕಷ್ಟು ಈ ಮಂದಿರದ ಬಗ್ಗೆ ಒಂದಷ್ಟು ಇತಿಹಾಸದ ಮಾಹಿತಿಗಳು ಹೇಳಿದಿರಿ. ಧನ್ಯವಾದಗಳು ತಮಗೆ. ನೀವು ದೇವಸ್ಥಾನದ ಬಗ್ಗೆ ಇನ್ನೂ ಹೇಳೋದಿಲ್ಲ, ಅದರ ಲಿಸ್ಟ್ ಪ್ರಕಾರ ಸ್ಟಾರ್ಟ್. ಈ ಗುಡಿಯನ್ನು 5ನೇ ಸಂತಾಜಿರಾವ್ ಗುರುಪಡಿಗರು ಅವರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಒಂದು ಇತಿಹಾಸ. ಈ ಗುಡಿಯನ್ನು 5ನೇ ಸಂತಾಜಿ ಹೊರಪಡೆಗಳು ಇದನ್ನು ಒಮ್ಮೆ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತೂ ಇತಿಹಾಸದಾಗ ನೋಂದಣಿ ಇದೆ. ಆದ್ರೆ ಈಗ ಗ್ರಾಮಸ್ಥರು ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಕೈಯಾಗ ತಗೋಬೇಕಾಗುತ್ತೆ. ಅದಕ್ಕಾಗಿ ಈಗ ಇರುವ ಒಳಗಿನ ಎಲ್ಲ ಕೆಲಸವನ್ನು ಮುಗಿಸಿ ಮ್ಯಾಗು ಶಿಖರ ಮತ್ತು ಕಟ್ಟಡ, ಹೊರಗೆ ಹೋಗುವ ನೀರು ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮತ್ತು ಒಂದು ಭವನ ಟೈಪ್ ಒಂದು ಹಿಂದೂ ನಮ್ಮ ಪೂರ್ವಜರು ಬಂದು ಮುಂಜೆ ಮತ್ತು ಮದುವೆಯನ್ನು ಕೂಡ ಇಲ್ಲೇ ಮಾಡ್ತಿದ್ರು. ಅಷ್ಟು ಬೇರೆ ಗುಡಿನೇ ಇಲ್ಲ ಆಗಿತ್ತಿಲ್ಲ, ಎಷ್ಟು ದೊಡ್ಡದು ಅಷ್ಟು ಪ್ರಾಚೀನ ಗುಡಿ ಇತ್ತು. ಇದು ಹಿಂಗೆ ಇದರ ಏನೂ ಈ ಕಡೆ ದುರ್ಲಕ್ಷಿತ ಆಗೋ ಕಾರಣ ಗುಡಿಯನ್ನು ಮತ್ತೆ ನೂತನೀಕರಣ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕಂತ ಹೇಳಿ ಇಲ್ಲಿ ಎಲ್ಲ ಹಿರಿಯರು ಮತ್ತು ಸಮಾಜ ಬಾಂಧವರು ಮತ್ತು ಹಿಂದೂ ಪ್ರೇಮಿ ಎಲ್ಲ ಯುವಕರು ಕೈಗಲ್ಲೇ ತಗೊಂಡಾರೆ. ಅದಕ್ಕೆ ನೀವು ಎಲ್ಲರೂ ಸಹಕಾರ ಸಿಗಬೇಕು. ಆದಷ್ಟು ಮಾಡಿ ಎಲ್ಲರೂ ತನ್ನ ಕೈಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಅರ್ಥ ಸಹಾಯ
ಇಲ್ಲಾದರೂ ಬೇರೆ ಯಾರೋ ವತಿಯಿಂದ ನಮಗೆ ಸಹಾಯ ಮಾಡಿ ಈ ನಮ್ಮ ಗುಡಿಯನ್ನು ಉಳಿಸೋಕ್ಕೆ ಸಹಾಯ ಮಾಡಂತೇಳಿ ನಿಮ್ಮ ಚಾನೆಲ್ ವತಿಯಿಂದ ನಾನು ಅವರಿಗೆ ವಿನಂತಿ ಮಾಡ್ತೀನಿ. ದೀಪಕ್ ಸರ್, ನೀವು ಸಾಕಷ್ಟು ಮಾಹಿತಿಗಳು ಕೊಟ್ರಿ ಮತ್ತು ನಮಗೆ ನಿಮ್ಮ ದೇವಸ್ಥಾನಕ್ಕೆ ಏನಾದರೂ ಜೀರ್ಣೋದ್ಧಾರಕ್ಕೆ ಯಾರಾದರೂ ಸಹಾಯ ಮಾಡಿದ್ರೆ ಒಳ್ಳೆ ಆಗುತ್ತೆ ನೀವು ಮನವಿ ಮಾಡಿದ್ರಿ. ಯಾರಾದರೂ ನೋಡ್ತೀವಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಪ್ರಯತ್ನ ಮಾಡಿ ಯಾರಾದರೂ ಸಿಗ್ತಾರೆ ನೋಡ್ತೀವಿ. ಅಕಸ್ಮಾತ್ ಸಿಕ್ಕರೆ ನಿಮಗೆ ದಯವಿಟ್ಟು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಣ್ಣ. ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಕಲಾಟ ಗ್ರಾಮದಲ್ಲಿರುವಂಥ ಸುಮಾರು 12ನೇ ಶತಮಾನದ 800 ವರ್ಷಗಳ ಇತಿಹಾಸ ಹೊಂದಿರುವಂಥ ಶ್ರೀ ಮಹಾದೇವ ಮಂದಿರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಇವರಲ್ಲಿ ನೀಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವಾಗ ದಯವಿಟ್ಟು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಬೆಲ್ ಬಟನ್ ಒತ್ತೋದಂದರೆ ನಾವು ಕೊಡುವಂಥ ನೆಕ್ಸ್ಟ್ ವಿಡಿಯೋಗಳಿಗೆ ನಿಮಗೆ ಮೊದಲಾಗಿ ಬರುತ್ತೆ. ಹಾಗೆ ಈ ಹಿಂದೆ ನಾನು ಮಾಡಿದಂಥ ಸಂತ ಶಿಶ್ನಾಳಶರೀಫ ಒಂದು ವಿಡಿಯೋಗೆ ಈ ಕರ್ನಾಟಕ ರಾಜ್ಯಾದ್ಯಂತ ಒಂದು ಒಳ್ಳೆ ಪ್ರೋತ್ಸಾಹ ದೊರೆತಿದೆ. ಹಾಗೆ ಈ ವಿಡಿಯೋಗೂ ಸಹಿತ ಅದೇ ರೀತಿ ಒಂದು ಪ್ರೋತ್ಸಾಹ ನಿಮ್ಮದೆಲ್ಲ ಇರಲಿ ಅಂತ ವಿನಂತಿಸ್ಕೊಳ್ತೀನಿ. ನಿಮ್ಮೆಲ್ಲ ಈ ಪ್ರೋತ್ಸಾಹಕ್ಕೆ ನನ್ನ ಕೋಟಿ ನಮನಗಳು. ಆದಷ್ಟು ಬೇಗ ನಮ್ಮ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಲು ಅಧಿಕೃತ ಚಾನಲ್ ಆಗಲಿ ಅಂತ ಹೊರಹೊಮ್ಮಲಿ ಅಂತ ನಿಮ್ಮ ಎಲ್ಲರಲ್ಲಿ ಬೇಡ್ಕೊಳ್ತೀನಿ. ಅದಕ್ಕಾಗಿ ನೀವು ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಿಸೋದು ದಯವಿಟ್ಟು ಮರಿಬೇಡಿ ಅಂತ ಅನ್ನಿಸ್ಕೊಳ್ಳಿ. ನಮಸ್ಕಾರ.